ಉಗ್ರರ ಗುಂಡೇಟಿಗೆ ಕನ್ನಡಿಗ ಭರತ್ ಭೂಷಣ್ನ ಬಲಿ. ಈ ಭರತ್ ಭೂಷಣ್ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ರಾಜ್ಯಪಾಲರು. ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂಥ ಭರತ್ ಭೂಷಣ್ ಅವರ ನಿವಾಸ ಸಿಎಂ ಭೇಟಿ ಕೊಟ್ಟಿದ್ರು. ಇದೀಗ ರಾಜ್ಯಪಾಲರು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ. That is the paid for her. This is the paid for her. Hello, sir. Hello. ನೋಡಿ, ಉಗ್ರರ ಗುಂಡೇಟಿಗೆ ಬಲಿಯಾದವರ ನಿವಾಸಗಳಿಗೆ ಗಣ್ಯರು, ಹಿರಿಯ ನಾಯಕರುಗಳು, ಸಿಎಂ, ರಾಜ್ಯಪಾಲರು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಬೆಂಗಳೂರಿನ ದೃಶ್ಯಗಳು ನೀವು ಗಮನಿಸ್ತಾ ಇರೋದು. ಮತ್ತಿಕೆರೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಭರತ್ ಭೂಷಣ್ ಅವರ ನಿವಾಸಕ್ಕೆ ರಾಜ್ಯಪಾಲರು ತೆರಳಿರುವಂಥದ್ದು. ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕುಟುಂಬಸ್ಥರು ವಿವರಿಸ್ತಾ ಇದ್ದಾರೆ ಏನೇನಾಯಿತು, ಏನು ಎತ್ತ ಅನ್ನೋದನ್ನು. ಅವ್ರಿಗೊಂದು ಧೈರ್ಯ ಹೇಳುವಂಥದ್ದು, ಸಾಂತ್ವನ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಅವಶ್ಯವಾಗಿ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ರಾಜ್ಯಪಾಲರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಧೈರ್ಯ ಹೇಳ್ತಾ ಇದ್ದಾರೆ, ಇನ್ನೇನು ಸಾಧ್ಯ ಆಗತ್ತೆ ಹೇಳಿ, ನೊಂದ್ಕೊಳ್ಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಷ್ಟದ ಕಾಲ, ಕಷ್ಟದ ಸಂದರ್ಭ, ಎಲ್ಲರೂ ಒಟ್ಟಿಗೆ ಇರೋಣ, ಒಟ್ಟಿಗೆ ಎದುರಿಸೋಣ, ಈ ಥರ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಲಾಗ್ತಾಗಿದೆ. ಬೆಳಗ್ಗೆ ಸಿಎಂ ಮತ್ತು ಉಳಿದಂತೆ ಸಚಿವರುಗಳು ಕೂಡ ಭೇಟಿಯಾಗಿದ್ದರು. ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿದರು. ಇದೀಗ ರಾಜ್ಯಪಾಲರು ಭರತ್ ಭೂಷಣ್ ಅವರ ಫ್ಯಾಮಿಲಿಯವರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರ ಮಡದಿ ಹಾಗೆ ತಂದೆ ತಾಯಿ ಎಲ್ಲರ ಜೊತೆಗೂ ಕೂಡ ಮಾತನಾಡಿ ಒಂದು ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಮತ್ತಿಕೆರೆಗೆಲೆ ಭರತ್ ಭೂಷಣ್ ಅವರ ನಿವಾಸ ಇರೋದು. ಮೂಲತಃ ಇವರು ಹಾವೇರಿಯವರು, ಆದರೆ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ರು ಸುಮಾರು ವರ್ಷಗಳಿಂದ. ಇವರು ಇದೀಗ ಕಾಶ್ಮೀರಕ್ಕೆ ಟ್ರಿಪ್ಪಿಗೆ ಅಂತ ಹೋಗಿದ್ದರು. ಬಟ್ ಈ ಥರದೊಂದು ಘಟನೆ ಆಗುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಟಿ ವಿಯಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಈ ಥರ ಹೋಗ್ಬಿಟ್ಟಿದೆ ಅಂತ. ಅದಾದ ನಂತರ ಮೃತದೇಹವನ್ನು ಇಲ್ಲಿಗೆ ತರೋವರೆಗೂ ಕೂಡ ಅವರ ಇಡೀ ಫ್ಯಾಮಿಲಿ ಕಂಗಾಲಾಗ್ಬಿಟ್ಟಿತ್ತು. ಯಾಕಂದರೆ ದೂರಿನಲ್ಲಿ ಆದಂಥ ಸುದ್ದಿ ಆಗಿದ್ದರಿಂದ ಒಂದು ರೀತಿಯಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಇವತ್ತು ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಕುಟುಂಬಸ್ಥರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಸರ್ಕಾರದ ವತಿಯಿಂದ ಮತ್ತು ರಾಜ್ಯಪಾಲರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. 10 ಲಕ್ಷ ಪರಿಹಾರವನ್ನು ನೀಡ್ತೀವಿ ಅನ್ನುವಂಥ ಘೋಷಣೆಯನ್ನು ಸಿಎಂ ಕೂಡ ಮಾಡಿದ್ದಾರೆ. ಇದೀಗ ರಾಜ್ಯಪಾಲರು ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ.